ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೇನು ಡಿಶ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಬ್ರೆಡ್ ಪಿಜ್ಜಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಬ್ರೆಡ್ ಪಿಜ್ಜಾ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಸ್: ಬ್ರೆಡ್ಡು, ಪಿಜ್ಜಾ ಸಾಸ್, ಟೊಮೊಟೊ, ಈರುಳ್ಳಿನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಡಬ್ ಮೆಣಸಿನಕಾಯಿನೂ ಅಷ್ಟೇ ಈ ತರ ಸ್ಲೈಸ್ ಆಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ. ಚೀಸ್, ಟೊಮೊಟೊ ಸಾಸ್, ಪಿಜ್ಜಾ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್, ಇಷ್ಟು ಬ್ರೆಡ್ ಪಿಜ್ಜಾ ಮಾಡೋಕೆ ಬೇಕಾಗಿರೋಂಥ ಐಟಮ್ಸ್ಗಳು. ನೆಕ್ಸ್ಟ್ ಪ್ರೋಸೆಸ್ ನೋಡ್ಕೊಳ್ಳೋಣ. ಫಸ್ಟ್ ಬ್ರೆಡ್ ನ ಈ ತರ ಸೈಡ್ ಇಂದೆಲ್ಲ ತಕ್ಕೊಳ್ಳೋಣ. ನೋಡ್ರಿ, ಈ ತರ ಎಲ್ಲ ಸೈಡ್ ಇಂದೆಲ್ಲ ತಕ್ಕೊಂಡಿದೀನಿ ನಾನು. ಮಕ್ಕಳಿಗೆ ಈ ತರ ಒಮ್ಮೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತರ ಮಾಡಿ ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ತರ ಎಲ್ಲ ಸೈಡಿಂದೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ನೋಡ್ರಿ ಹೇಗ್ ಮಾಡ್ತೀನಿ ಅಂತ. ಸ್ವಲ್ಪ ನಾನು ನೀರ್ ಹಾಕ್ಬಿಟ್ಟು ಒಂದ್ಕೊಂದು ಜಾಯಿಂಟ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಟೊಮೊಟೊ ಸಾಸ್ ಹಾಕೊಳ್ತಾ ಇದ್ದೀನಿ. ಈ ತರ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚೀಸ್ ಹಾಕೊಳ್ತಾ ಇದ್ದೀನಿ. ಅದೇ ಶೇಪ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ. ಇದನ್ನು ಈ ತರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಪಿಜ್ಜಾ ಸಾಸ್ನ ಮನೆಯಲ್ಲೇ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ. ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿನ, ಅದನ್ನ ಇದಕ್ಕೆ ಒಂದೊಂದಾಗಿ ಇಡ್ತಾ ಇದ್ದೀನಿ. ಈ ತರ ಟೊಮೊಟೊ ಇಡ್ತಾ ಇದ್ದೀನಿ ಅದೇ ತರನೇ. ಈಗ ಡಬ್ ಮೆಣಸಿನಕಾಯಿನೂ ಇಡ್ತಾ ಇದ್ದೀನಿ. ಈ ತರ ಎಲ್ಲ ಇಟ್ಕೊಂಡು ಇದ್ರ ಮೇಲೆ ಮತ್ತೆ ಸ್ವಲ್ಪ ಚೀಸ್ ಹಾಕೊಳ್ತಾ ಇದ್ದೀನಿ. ಪಿಜ್ಜಾ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಳ್ರಿ. ಅದೇ ತರನೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಅವನ್ ಇಲ್ಲದ್ರಿಂದ ನಾನು ಮನೆಯಲ್ಲೇ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಾಯ್ತು. ಇದಕ್ಕೆ ನಾವು ಉಪ್ಪು ಹಾಕೊಳ್ಳೋಣ. ಒಂದು ಅರ್ಧ kg ಅಷ್ಟು ಆಗ್ಬೋದು ಉಪ್ಪು. ಇದು ಸ್ವಲ್ಪ ಚೆನ್ನಾಗಿ ಕಾಯ್ಲಿ. ಈ ತರ ಒಂದು ಚಿಕ್ಕದು ಇಟ್ಕೊಂಡು ಇದ್ರೊಳಗಡೆ ಇದನ್ನ ಇಡೋಣ. ಪಿಜ್ಜಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇಡೋಣ. ಸ್ವಲ್ಪ ನೋಡ್ಕೊಂಡು ಇಟ್ಬೇಕಾಗುತ್ತಾ. ಆಮೇಲೆ ಇದನ್ನ ಕ್ಲೋಸ್ ಮಾಡಿಬಿಡೋಣ. 1/2 hour ಆಗಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ. ಇದನ್ನ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾನು ಕೆಳಗಡೆ ಇಳಿಸ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ನಾನು ಇದಕ್ಕೆ ಒಂದು ಪ್ಲೇಟ್ಗೆ ತಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ತಾ ಇದ್ದೀನಿ. ಒಂದು ಈ
ತರ ಬಂದಿದೆ. ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ ಫ್ರೆಂಡ್ಸ್. ಮನೇಲಿ ಮಾಡ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸಿ ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.